ಅದರಲ್ಲೂ ಈ ಮಂಡ್ಯ ಯೋಧನ ಅಂತ್ಯ ಸಂಸ್ಕಾರ ಎಲ್ಲಿ ಎನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಈಗ ಬನ್ನಿ, ಇದೀಗ ಬಂದಿರುವಂಥ ಸುದ್ದಿ ನೋಡ್ತಾ ಇದ್ದೀವಿ. 3 ತಿಂಗಳ ಪುಟ್ಟ ಮಗುವಿನ ಮುಖ ನೋಡಿಲ್ಲ ಈ ಯೋಧ. ನೋಡಿ, ಇದನ್ನೆಲ್ಲ ಹುಡುಕ್ತಾ ಹೋದರೆ ಒಂದೊಂದು ಎರಡೆರಡು ಕಥೆಗಳು ಸಿಗಲ್ಲ. ಈ ಯೋಧನಿಗೆ ಇನ್ನೂ ಕಂದಮ್ಮನ ಮುಖ ನೋಡೋ ಭಾಗ್ಯ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು. ಈ ಯಾವ ಯೋಧನ ಕಥೆ ಇದು? ರೋಹಿತಾ ಶ್ಲಂಬ ಅನ್ನುವಂಥ ಯೋಧನ ಕಥೆ. ರಾಜಸ್ಥಾನದ ಹುತಾತ್ಮ ಯೋಧ, ಈ ಉಗ್ರರ ದಾಳಿಯಲ್ಲಿ ಹುತಾತ್ಮರಾಗಿರುವಂಥ ಯೋಧ. 3 ತಿಂಗಳ ಪುಟ್ಟ ಮಗು ಇದೆ, ಆ ಪುಟ್ಟ ಮಗುವಿನ ಮುಖ ಕೂಡ ನೋಡಿಲ್ಲ ಅನ್ನುವಂಥದ್ದು. ನೋಡಿ, ಎಂಥ ದುಃಖದ ಸಂಗತಿ. ಒಂದು ಸರಿ ನಮ್ಮ ಮನೆಗಳ ಸ್ಥಿತಿಗತಿಗಳು ನಮ್ಮ ಕಣ್ಮುಂದೆ ಬರಬೇಕು ಅಂತ, ಆವಾಗ ಮಾತ್ರ ಅದರ ಸೀರಿಯಸ್ನೆಸ್ ಅರ್ಥವಾಗುತ್ತೆ ಅಂತೀನಿ ನಾನು. ಯಾಕಂದರೆ ನಮ್ಮ ಮನೆಯಲ್ಲೇ ಏನಾದರೂ ಒಂದು ಪುಟ್ಟ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಅದರ ಮುಖ ನೋಡ್ದೇ ಏನಾದರೂ ಅಪ್ಪ ಹೋಗ್ಬಿಟ್ಟ ಅಂತಂದರೆ ಆ ಸ್ಥಿತಿ ಹೆಂಗಿರುತ್ತೆ ಆ ಸ್ಥಿತಿ. ದೇಶದ ರಕ್ಷಣೆಗೋಸ್ಕರ ತನ್ನ ಮಗುವಿನ ಮುಖವನ್ನೂ ನೋಡ್ದೇ ಅಪ್ಪ ಹೋಗ್ಬಿಟ್ಟಿಯಾನೆ. ಈಗ ನೋಡಿ, ಆ ಮನೆಯಲ್ಲಿ ಕಣ್ಣೀರ ಕೋಡಿ ಹರಿತಾ ಇದೆ. 2 ಜನಕ್ಕೆ ಅರ್ಥವಾಗುತ್ತೆ ಇಂಥ ಸ್ಥಿತಿ. ನಾಳಿನ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮ ಜೀವವನ್ನು ಬಲಿ ಕೊಡುವಂಥ ಯೋಧರ ಮನೆಯವರಿಗೆ ಇದೆಂಥ ಶಿಕ್ಷೆ ಇದು? ಇದೇ ರಕ್ತ ಕುದಿಯೋಂಗೆ ಮಾಡೋದು, ಇದೇ ಒಂದಷ್ಟು ಸ್ವಾಭಿಮಾನಕ್ಕೆ ಕಲ್ಲು ಬೀಳುವಂಥ ಪ್ರಯತ್ನಗಳಾಗುವಂಥದ್ದು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ. ಆವಾಗಲೇ ಏನು ಅಂತಂದರೆ ರಕ್ತ ಕುದ್ದು ನಾವು ಎದ್ದು ನಿಲ್ತೀವಿ, ಏನಾದರೂ ಒಂದು ಆಗಬೇಕು ಅನ್ನುವಂಥದ್ದು. ಇವತ್ತು ಭಾರತದ ಯುವಕರು ಎದ್ದು ನಿಂತಿರುವಂಥ ರೀತಿ ಇದೆಯಲ್ಲ, ಇದನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಇದೇ ಮಾತುಗಳು ಜ್ಞಾಪಕ ಆಯಿತು. ಇನ್ನು ಈ ಹುಚ್ಚಾಟಗಳನ್ನು, ಇಂಥ ಆಟಾಟೋಪಗಳನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಯುವಕರು ಎದ್ದು ನಿಂತಿದ್ದಾರೆ ದೇಶಾದ್ಯಂತ.